ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಹಾಂ ಹೇಳಿ ಸರ್. ಸರ್ ನಮಸ್ಕಾರ. ನಮಗೊಂದು ಟಾಟಾ ಎಸಿ ಗಾಡಿ ಕಳ್ಸ್ಕೊಡಿದ್ವಿ ಗೂಡ್ಸ್ ವೆಹಿಕಲ್ ಎಚ್ ಟಿ ಚೌಕ್ಲೇಟಿಂದ ರೀ. ಹೌದು ಸರ್. ಮಾಡಲ್ ಏನೈತೆ ರೀ? 2015 ರೀ. ಓಕೆ. ಓನರು ಸೆಕೆಂಡ್ ರೀ. ರನ್ನಿಂಗ್ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟ್ರ್? 95,000 ಆಗೈತೆ ರೀ. 95,000 ಅಷ್ಟೇ ಆಗೈತೆ ರೀ? ಹಾಂ ರೀ ಅಷ್ಟೇ ರೀ. ನೀವು ಸೆಕೆಂಡ್ ಓನರ್ 2015 ಮಾಡಲ್ ಇಲ್ಲ ರೀ? ಹಾಂ ಸರ್. ಮೀಟ್ರ್ ಎಲ್ಲಿ ಬಂದಾಗಿಲ್ಲ ರೀ ಸರ್? ಡಬರ್ಕ್ ಅದು ಬಂದಾಗಿ ಮತ್ತೆ ರಿಪೇರಿ ಏನು ಬಂದಾಗಿಲ್ಲ ರೀ, ಏನು ಬಂದಾಗಿಲ್ಲ ರೀ, ಬಂದು ಚೆಕ್ ಮಾಡ್ಕೋಬೋದು. ಹಾಂ, ಶೋರೂಮ್ ಹಿಸ್ಟ್ರಿ ಐತೆ ರೀ? ಹಾಂ ಸರ್. ಓಕೆ ರೀ. ಟೈರ್ ಕಂಡೀಷನ್ ಯಾವ ಥರ ಐತೆ ರೀ? 60% ಅದಾವೆ ರೀ 4. ಸ್ಟೆಪ್ನಿನೂ ಐತೆ ರೀ? ಸ್ಟೆಪ್ನಿ ಐತೆ ರೀ. ಸ್ಟೆಪ್ನಿ ಜಾಕ್ ವೀಲ್ ಪಾನ್ ಎಲ್ಲ ಅದಾವೆ ರೀ. ಹಾಂ, ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್? ಎಲ್ಲ ಸೂಪರ್ ಐತೆ ರೀ. ಎಲ್ಲ ಮೊನ್ನೆ ಪೇಂಟ್ ಗೀಂಟ್ ಮಾಡಿಸಿತ್ತೈತೆ ರೀ ಬಾಡಿದ್ದು. ಬಾಡಿ ಪೇಂಟ್ ಮಾಡಿಸಿದ್ರೆ ಫುಲ್ ಗಾಡಿನೇ ಪೇಂಟ್ ಮಾಡಿಸಿ ಸರ್? ಇಲ್ಲ ರೀ, ಬಾಡಿದು ಅಷ್ಟೇ ರೀ. ಹಿಂದ್ಗಡೆ ಅಷ್ಟೇ ಮಾಡಿರಿ? ಅಷ್ಟೇ ರೀ. ಓಕೆ ರೀ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಮಾಡಿಸಿರಿ? ಏನಿಲ್ಲ ಬಿಡಿರಿ ಸರ್, ಏನು ಶೋರೂಮ್ಲಿಂದ ಏನು ಬಂದಿದೆ ಅದ ರೀ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ರೀ? ಏನು ಮಾಡಿಸಿಲ್ಲ ರೀ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಐತೆ ರೀ ಇವಾಗ ಎಫ್ ಸಿ ಇನ್ಸೂರೆನ್ಸ್? ಸರ್ ಇನ್ನೂ 9 ತಿಂಗಳ ಇನ್ಶೂರೆನ್ಸ್ ಐತೆ ರೀ. ಹಾಂ ರೀ. ಇನ್ನೂ ಒಂದು 12 ತಿಂಗಳ ಎಫ್ ಸಿ ಐತೆ ರೀ. ಓಕೆ ರೀ ಸರ್. ಮೈಲೇಜಲ್ಲಿ ಏನು ಕೊಡ್ತಿದ್ರಿ ನಿಮ್ಮ ಕೈಯಾಗ? ಸರ್ 18ರಿಂದ 19 ಬರ್ತೈತೆ ನೋಡಿರಿ ಸರ್. ಯಾಕೆ ಸುಳ್ಳು ಹೇಳ್ಬೇಕು ನಿಮ್ಗೆ? 18 ತನಕ ಬರ್ತದೆ ರೀ? ಹಾಂ ರೀ. ಓಕೆ. ಲೋಡ್ ಆತಿಲ್ಲ ಆರಾಮಾಗಿ ತೊಗೊಂಡು ಹೋಗ್ತದೆ ರೀ ಸರ್? ಏನು ಕೂಲಾಗಿ? ಹಾಂ ರೀ, ಏನು ತೊಂದರೆ ಇಲ್ಲ ರೀ. ಅವ್ರು ಹೊಡೋದು ಚೆಕ್ ಮಾಡಲಿ, ಬೇಕಂದ್ರೆ 2 ಟನ್ ಹಾಕೊಂಡು ಚೆಕ್ ಮಾಡಲಿ. ಓಕೆ. ಮತ್ತು ಗಾಡಿ ಆಕ್ಸಿಡೆಂಟ್, ರೀಪೇಂಟೆಡ್ ಅಂತ ಕ್ರಾಸಸ್, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನ ಕೆಲಸ, ಗಾಡಿ ಮೇಲೆ ಕೇಸ್ ಮತ್ತು ಸಿಗ್ನಲ್ ಜಂಪ್ ಈ ಥರ ಏನು ಪ್ರಾಬ್ಲಮ್ ಇಲ್ಲ? ಏನಿಲ್ಲ ರೀ ಸರ್. ಏನಿಲ್ಲ ರೀ? ಹೇಳ್ರಿ. ಓಕೆ. ಹಿಂದ್ಗಡೆ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟ್ ಐತಲ್ಲ ರೀ? ಎಲ್ಲ ಕರೆಕ್ಟ್ ಇವೆಲ್ಲ ಹೊಸಾದು ರೀ ಸರ್. ಅದು ಮೊನ್ನೆ ಹಾಕ್ಸಿದ್ದೈತೆ ರೀ. ಹೊಸದು ಹಾಕ್ಸಿದ್ರಿ ಪ್ಲಾಟ್ಫಾರ್ಮೇ? ಹಾಂ ರೀ. ಓಕೆ ರೀ ಸರ್. ಸೀಟ್ ಕವರ್ ರೀ? ಸೀಟ್ ಕವರ್ ಏನು ಹಾಕ್ಸಿಲ್ಲ ರೀ. ಅವೇನು ಹರ್ಜಿಲ್ಲ ರೀ, ಚಲೋ ಅದಾವೆ. ಚಲೋನೇ ಹಾಕ್ಸಿಲ್ಲ ರೀ. ಹಾಂ ರೀ. ಹಾಂ, ಓಕೆ. ಮ್ಯೂಸಿಕ್ ಸಿಸ್ಟಮ್ ಐತೇನು ರೀ? ಮ್ಯೂಸಿಕ್ ಸಿಸ್ಟಮ್ ಇಲ್ಲ ರೀ ಸರ್. ಇಲ್ಲ ರೀ, ನಾರ್ಮಲ್ ಐತೆ? ಇಲ್ಲ, ನಾರ್ಮಲ್. ಓಕೆ. ರೇಟ್ ರೀ ಇದಕ್ಕೆ ಏನು ಹೇಳಕತ್ತೀರಿ ಸರ್ ಇವಾಗ? ಸರ್ 280 ಹೇಳೀವಿ ರೀ. ನಿಮ್ಮ ಕಡೆ ಬಂದ್ರೆ ನೋಡಿರಿ ಒಂದು 260, ಒಂದು 255 ಬಂದ್ರೆ ಕೊಟ್ಟು ಬಿಡ್ತೀವಿ. 255 ಬಂದ್ರೆ ಕೊಡ್ತೀರಿ? ಹಾಂ ರೀ. ಓಕೆ. ಮಾಡಲ್ 2015 ನೀವು ಸೆಕೆಂಡ್ ತೊಗೊಳೋದು ತರ್ಡು? ಹಾಂ ಸರ್. 285 ಹೇಳಕತ್ತೀರಿ. ನಮ್ಮ ಕಡೆಯಿಂದ ಬಂದರೆ 255 ಕೊಡ್ತೀನಿ ಅಂತ ಹೇಳಕತ್ತೀರಿ, ಹೌದಾ? ಹಾಂ ರೀ ಸರ್. ಹಾಂ ಸರ್. ಇನ್ನೂ ಹೆಚ್ಚು ಕಡಿಮೆ ಏನಾಗುತ್ತೆ ಏನಿಲ್ಲ ಸರ್ ಅಲ್ಲಿ ಬಂದ್ರೆ? ನಿಮ್ಮ ಕಡೆ ಬಂದ್ರೆ ನೋಡಿ ಹೆಚ್ಚು ಕಮ್ಮಿ ಮುಗಿಸ್ಕೊಡೋಣ ಸರ್, ನಿಮ್ಮ ಮನೆ ಬಂದರೆ. ಯಾಕಂದ್ರೆ ಸರ್ ರೇಟ ಭಾಳ ಅಂದ್ರೆ ಜಾಸ್ತಿ ಆಗ್ತದೆ ರೀ. ಹಾಂ ಸರ್. 15 ಮಾಡಲ್ಲ ಅದ ರೀ ಇದು ಮಾಡಲ್ಲ. ಹಾಂ ಸರ್. ನೀವು 18 ತರ 19 ತನಕ ರೇಟ್ ಸ್ವಲ್ಪ ತೊಗೊಳೋನು ಒಂದು ಇದು ಆಗ್ತದೆ ರೀ. ಯಾಕಂದ್ರೆ 18 19 ಬರ್ತದಲ್ಲ, 15 ಯಾಕೆ ತೊಗೋಬೇಕು ಅನ್ನೋದು ಇರ್ತದೆ ಲೆಕ್ಕಾಚಾರ. ಇಲ್ಲ ಸರ್, BS4ನಲ್ಲಿ ಗಾಡಿ ಬಂದಿದೆ. ಯಾಕಂದ್ರೆ ಈಗ ಗಾಡಿನೆಲ್ಲ ಓಕೆ ಸರ್. BS6 ಬಂದೆ. BS4 ಬಂದಾವ ಅಂದ್ರೆ ಸರ್ BS4 ರಗಡ್ ಸಿಗ್ತಾವ್ರಿ ಅವ್ರಿಗೆ. ಒಂದೇ ಗಾಡಿ ಮ್ಯಾಗಂದ್ರೂ ಕುಂತಿರಲ್ಲ ಯಾರು, ಹೌದಾ? ಹೌದು ಹೌದು ಹೌದು. ರೇಟಿಗೆ ಸ್ವಲ್ಪ ಸಿಗ್ತಾವ ಅವ್ರಿಗೆ. ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ. ನಾವು ತುಂಬಾ ಬೇಜಾನ್ ಗಾಡಿ ನೋಡಿ ಹಾಕೋದ್ರಿಂದ ಹೆಚ್ಚು ನಮ್ಗೆ ಕಮ್ಮಿ ರೇಟ್ ಕೊಡೋಣ ಗೊತ್ತಾಗುತ್ತೆ. ರೀ ಸರ್. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂದ್ರೆ ಒಂದು ರೇಟ್ ಹಾಂ. ಹೇಳ್ರಿ ಸರ್. ಒಂದು ಎಷ್ಟಕ್ಕಂದ್ರೆ ಬಿಡ್ತೀನಿ ಅಂತಂದ್ರೆ ತುಂಬ ದೂರದಿಂದ ಬರ್ತಾರೆ, ಹೋದ್ರೆ ಹತ್ರ ಒಂದು ಇದೆ ಸರ್, ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಇಷ್ಟು ಕೊಡ್ತಾರೆ ಅವ್ರಿಗೆ. ಸರ್ 2.5 ಮಟ ಮಾಡಿಸ್ಬಿಡ್ರಿ ಸರ್. ಅದ್ರ ಕೆಳಗೆ ಬೇಡ, ಒಂದು 2.5 ಮಟ. ಯಾಕಂದ್ರೆ ಈ ಮಾಡೆಲ್ ಎಲ್ಲ ನಮ್ಮಲ್ಲಿ ಈಗ ನಮ್ಮ ಫ್ರೆಂಡ್ ಗಿರಿಂಡ್ ಕೊಟ್ಟಾರೆ 280 70 ಕೊಟ್ಟಾರೆ. ಅದು 15 ಮಾಡಲು, ಅದು ಬೇಡ. ಒಂದು 2.5 ಮಟ ಮಾಡಿಸ್ಬಿಡ್ರಿ ಸರ್. ಇವಾಗ 2.5 ಮಟ ರೀ? ಹಾಂ ಸರ್. ಹಾಂ, ಆಯ್ತು ರೀ ಸರ್. 2.5 ಅಂದರೂ ಸ್ವಲ್ಪ ಇದನ್ನೇ ಆಗ್ತದೆ ರೀ. ಆದಷ್ಟು ಅದು ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ಓಕೆ ಸರ್. ಓಕೆ ಸರ್. ತಮ್ಮ ಲೊಕೇಶನ್ ರೀ? ಗದಗ ಸರ್. ಗದಗ ಟೌನ್ ಸರ್ ಏನಕ್ಕಪ್ಪ ಖಾಲಿ ರೀ? ಗದಗ ರೀ ಸರ್, ಸಿಟಿನೇ. ಇದು ಐತಲ್ಲ ರೀ ನಿಮ್ದು ಕಾಂಟ್ಯಾಕ್ಟ್ ನಂಬರ್? ಹಾಂ, ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ. ಆದಷ್ಟು ನೋಡಿಕೊಡ್ರಿ. 2.50 ಅಂದ್ರೂ ಸ್ವಲ್ಪ ಇದನ್ನೇ ಆಗ್ತದೆ ರೀ. ಹಾಂ ಸರ್. ನೋಡಿ ಇದು ಮಾಡಿರಿ, ಆದಷ್ಟು ನಿಮ್ಮದು ಗಾಡಿ ಸೇಲ್ ಆಗ್ತದೆ. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.